ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಜೇತಾ ರುಚಿ ಮನೆ. ಈಗಿನ ಬಿಸಿ ಲೈಫಲ್ಲಿ ನಾವು ಸರಿಯಾದ ಹೆಲ್ತಿ ಆ್ಯಂಡ್ ನ್ಯೂಟ್ರಿಷಿಯಸ್ ಫುಡ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ನಾವು ಡೈಲಿ ನಮ್ಗೆ ಬೇಕಾಗಿರೋ ನ್ಯೂಟ್ರಿಷಿಯಸ್ ಫುಡ್ ತಗೋತಾ ಇದ್ದೀವ ಯೋಚನೆ ಮಾಡಿ. ನಾವು ಲೇಡೀಸ್ ಬೇರೆಯವ್ರಿಗೆ ಮಾಡ್ಕೊಡ್ತೀವಿ ವಿನಃ ನಮ್ಗೇನು ಬೇಕು ಅಂತ ಮಾಡ್ಕೊಳಲ್ಲ. ವಯಸ್ಸಾಗಿರೋರಂತೂ ಡ್ರೈ ಫ್ರೂಟ್ಸ್ ತಿನ್ನಲ್ಲ, ಹಾಲು ಕುಡಿಯಲ್ಲ, ವೆಜಿಟೇಬಲ್ಸ್ ತಿನ್ನಲ್ಲ, ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಅವ್ರ ಹೆಲ್ತ್ನ. ನಮ್ಮ ಬಾಡಿಗೆ ಪ್ರೋಟೀನ್ಸ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ ತುಂಬ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂತ ಗೊತ್ತಾ? ಪ್ರೋಟೀನ್ಸ್ ನಮಗೆ ಡ್ಯಾಮೇಜ್ ಸೆಲ್ ರಿಪೇರ್ ಮಾಡುತ್ತೆ, ವೆಯ್ಟ್ ಮ್ಯಾನೇಜ್ ಮಾಡುತ್ತೆ, ಮಸಲ್ ರಿಕವರಿ ಮಾಡುತ್ತೆ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ನ ನಮಗೆ ಎನರ್ಜಿ ಸಿಗುತ್ತೆ. ನಾನಿವತ್ತು ಈ ಪ್ರೋಟೀನ್ ಪೌಡರ್ ಮಾಡ್ತಾ ಇದ್ದೀನಿ. ಈ ಪ್ರೋಟೀನ್ ಪೌಡರ್ ಫಾರ್ಮಲ್ಲಿ ಇರೋದ್ರಿಂದ ನಮ್ಮ ಬಾಡಿಗೆ ಬೇಗ ಅಬ್ಸರ್ವ್ ಆಗುತ್ತೆ, ಒಟ್ಟಿಗೆ ಜಾಸ್ತಿ ನ್ಯೂಟ್ರಿಯನ್ ಸಿಗುತ್ತೆ. ನೋಡಿ, ಎಷ್ಟೊಂದು ಡ್ರೈ ಫ್ರೂಟ್ಸ್ ಇದೆ ಆ್ಯಂಡ್ ಸೀಡ್ಸ್ ಇದೆ, ಒಟ್ಟಿಗೆ ಎಷ್ಟೊಂದು ನ್ಯೂಟ್ರಿಯನ್ಸ್ ಇರುತ್ತೆ. ನಾವಂತೂ ಡ್ರೈ ಫ್ರೂಟ್ಸ್ ತಿನ್ನಲ್ಲ, ಈ ಬ್ಯುಸಿ ಲೈಫಲ್ಲಿ ತಿನ್ನೋಕ್ಕೆ ಟೈಮೂ ಇರಲ್ಲ. ಈ ಪೌಡರ್ ಮಾಡೋದ್ರಿಂದ ಹಾಲ್ಗೆ ಹಾಕೊಂಡು ಕುಡಿದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಹೇಗೆ ಮಾಡೋದು ಅಂತಲೂ ನೋಡೋಣ. ಮೊದಲು ನಾನಿಲ್ಲಿ 1 ಕಪ್ಪು ಬಾದಾಮ್ ತೊಗೋತಾ ಇದ್ದೀನಿ. ಇದರಲ್ಲಿ ವಿಟಮಿನ್ ಇ, ಮ್ಯಾಂಗನೀಸು, ಮೆಗ್ನೀಷಿಯಮ್ ಇರೋದ್ರಿಂದ ಬ್ರೈನಿಗೆ ಆ್ಯಂಡ್ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಡೈಲಿ ನಿಮ್ಮ ಮಕ್ಳಿಗೆ 4 ರಿಂದ 5 ಬಾದಾಮ್ ಕೊಡಿ. ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ ಆ್ಯಂಡ್ ಸ್ಕಿನ್ ತುಂಬ ಬ್ರೈಟ್ ಆಗುತ್ತೆ. ಇಲ್ಲಿ 1 ಕಪ್ ಗೋಡಂಬಿ ತೊಗೋತಾ ಇದ್ದೀನಿ. ಗೋಡಂಬಿಲೂ ಅಷ್ಟೇ, ಇದರಲ್ಲಿರೋ ಫ್ಯಾಟ್ಸು ಬ್ಯಾಡ್ ಕೊಲೆಸ್ಟ್ರಾಲ್ನ ರೆಡ್ಯೂಸ್ ಮಾಡುತ್ತೆ. ಆಮೇಲೆ ಪೊಟ್ಯಾಷಿಯಮ್, ಮೆಗ್ನೀಷಿಯಮ್ ಇರೋದ್ರಿಂದ BP ಲೆವೆಲ್ ಮೇಂಟೈನ್ ಮಾಡುತ್ತೆ. ಫಸ್ಟು ಸಣ್ಣ ಉರಿಲೇ ಹುರ್ಕೊಳ್ಳಿ. ಸೊ ನಾನು ನೆಕ್ಸ್ಟು ಅರ್ಧ ಕಪ್ ಗ್ರೌಂಡ್ನಟ್ ತೊಗೋತಾ ಇದ್ದೀನಿ, ಕಡಲೆ ಬೀಜ. ಇದು ನಾನು ಕಮ್ಮಿ ತೊಗೋತಾ ಇದ್ದೀನಿ, ಯಾಕಂದರೆ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಬೇಗ ಹಾಳಾಗಿಬಿಡುತ್ತೆ ಪೌಡರು. ಇದರಲ್ಲಿ ಪ್ಲ್ಯಾಂಟ್ ಪ್ರೋಟೀನ್ ಜಾಸ್ತಿ ಇರುತ್ತೆ, ಬೋನು ತುಂಬ ಒಳ್ಳೆಯದು, ಫೈಬರ್ ಇರುತ್ತೆ ಆ್ಯಂಡ್ ಕಾಪರ್ ಕೂಡ ಇರುತ್ತೆ. ಇದನ್ನ ಸಿಪ್ಪೆ ತೆಗೆದಿಟ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನಾನಿಲ್ಲಿ ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸ್ ತೊಗೋತಾ ಇದ್ದೀನಿ. ಇದರಲ್ಲಿ ಜಿಂಕು, ಮೆಗ್ನೀಷಿಯಮ್ ತುಂಬ ಜಾಸ್ತಿ ಇರುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ, BP ಕಂಟ್ರೋಲ್ ಮಾಡುತ್ತೆ. ಜಿಂಕ್ ಇರೋದ್ರಿಂದ ಕೂದಲು ಇರೋದು ತುಂಬ ಕಮ್ಮಿ ಆಗುತ್ತೆ. ಸನ್ಫ್ಲವರ್ ಸೀಡ್ಸಲ್ಲಿ ವಿಟಮಿನ್ ಇ ಇರುತ್ತೆ, ಸೆಲೇನಿಯಮ್ ಇರುತ್ತೆ, ಸ್ಕಿನ್ನಿಗೆ ತುಂಬ ಒಳ್ಳೆಯದು ಆ್ಯಂಡ್ ಎನರ್ಜಿ ಸಿಗುತ್ತೆ. ಇದು ಸ್ಮೆಲ್ ಬರುತ್ತೆ ನೀವು ಉರಿಬೇಕಾದ್ರೆ, ಆವಾಗ ಕೆಳಗಡೆ ಇಳಿಸ್ಕೊಂಬಿಡಿ. ನೆಕ್ಸ್ಟ್ ನಾನಿಲ್ಲಿ 1 ದೊಡ್ಡ ಕಪ್ ಮಕ್ಕಾನ ತೊಗೋತಾ ಇದ್ದೀನಿ. ದೊಡ್ಡ ಬೌಲಲ್ಲಿ ತೊಗೊಳ್ಳಿ. ಆದಷ್ಟು ಕಮ್ಮಿ ಉರಿಲಿ ಹುರ್ಕೋಬೇಕು ಇದನ್ನು. ಇದು ಮಕ್ಕಳಿಗೆಲ್ಲ ಹುರ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸ್ವಲ್ಪ ಉಪ್ಪು, ಪೆಪ್ಪರ್ ಪೌಡರು ಇಲ್ಲಾಂದರೆ ಚಿಲ್ಲಿ ಪೌಡರ್ ಹಾಕ್ಕೊಟ್ರೆ ಇದರಲ್ಲಿ ನೀವು ಗ್ರೇವಿ ಮಾಡ್ಬೋದು, ಪಾಯಸ ಮಾಡ್ಬೋದು, ಮಕ್ಳಿಗೆ ಸ್ನ್ಯಾಕ್ಸ್ಗೆ ಹಾಕ್ಬೋದು. ಇದರಲ್ಲಿ ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಫಾಸ್ಫರಸ್, ಪೊಟ್ಯಾಷಿಯಮ್ ಜಾಸ್ತಿ ಇರೋದ್ರಿಂದ ನಿಮ್ಮ ಬೋನ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಎಲ್ಲರೂ ಈಗ 40 ಇಯರ್ಸ್ಗೆ ಕಾಲು ನೋವು, ಮಂಡಿ ನೋವು ಅಂತಾರೆ, ಆದಷ್ಟು ಕಮ್ಮಿ ಆಗುತ್ತೆ. ಇಲ್ಲೇನು ಫ್ರೈಡ್ ಕಡಲೆ ತೊಗೋತಾ ಇದ್ದೀನಿ, ಉಣ್ಣೆಗಡಲೆ. ನಾನು 1/4 ಕಪ್ ಪಿಸ್ತಾ ತೊಗೋತಾ ಇದ್ದೀನಿ. ಚನಾದಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಡೈಜೆಷನ್ ತುಂಬ ಒಳ್ಳೆಯದು, ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡುತ್ತೆ. ಪಿಸ್ತಾ ಅಲ್ಲಿ ವಿಟಮಿನ್ B6 ಇರುತ್ತೆ, ಪೊಟ್ಯಾಷಿಯಮ್ ಇರುತ್ತೆ, ಫಾಸ್ಫರಸ್ ಇರುತ್ತೆ, ಕಣ್ಣಿಗೆ ತುಂಬ ಒಳ್ಳೆಯದು. ಆಲ್ರೆಡಿ ಹುರಿದಿರೋದ್ರಿಂದ ಜಾಸ್ತಿ ಉರಿಯೋ ನೆಸೆಸಿಟಿ ಇರಲ್ಲ. ನೋಡಿ, ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕೂಲ್ ಆಗಬೇಕು. ಕೂಲ್ ಆದಮೇಲೆ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬ ನುಣ್ಣಗೆ ಬೇಡ. ನೀನು ಆದಷ್ಟು ಗ್ಲಾಸ್ ಕಂಟೈನರ್ಲಿ, ಏರ್ಟೈಟ್ ಕಂಟೈನರ್ ಹಾಕ್ಕೊಳ್ಳಿ. ನಾನಿಲ್ಲಿ 1/4 ಕಪ್ ಇಲ್ಲಾಂದರೆ ಅರ್ಧ ಕಪ್ಪು ಕಲ್ ಸಕ್ಕರೆ ತೊಗೋತಾ ಇದ್ದೀನಿ. ನಿಮ್ಗೆ ಬೇಕಂದರೆ ಜಾಸ್ತಿ ಹಾಕೋಬೋದು. ನೋಡಿ, ಈಗ ನಮ್ಮ ಪ್ರೋಟೀನ್ ಪೌಡರು ರೆಡಿ ಇದೆ. ಸೊ ಇದನ್ನು ಮಕ್ಳಿಗೂ ಕೊಡ್ಬೋದು, ಏಜ್ ಆಗಿರೋರ್ಗೂ ಕೊಡ್ಬೋದು. ಹೆಲ್ತಿಯಾಗಿರೋ ಪ್ರೋಟೀನ್ ಪೌಡರು ರೆಡಿಯಾಗಿದೆ. ನೋಡಿ, ನಿಮ್ಗೆ ಇಷ್ಟೊಂದು ಇನ್ಫಾರ್ಮೇಷನ್ ಗೊತ್ತಿತ್ತಾ? ಇಲ್ಲಿ ಇಷ್ಟೊಂದು ನ್ಯೂಟ್ರಿಯೆಂಟ್ಸ್ ಇದೆ, ಹಾರ್ಟ್ಗೆ ಒಳ್ಳೆಯದು, ಸ್ಕಿನ್ನಿಗೆ ತುಂಬ ಒಳ್ಳೆಯದು, ಬ್ರೈನಿಗೆ ಒಳ್ಳೆಯದು, ಬೋನ್ಸಿಗೆ ಒಳ್ಳೆಯದು. ಈ ಸೀಡ್ಸಲ್ಲಿ ಇಷ್ಟೊಂದು ನ್ಯೂಟ್ರಿಯೆಂಟ್ಸ್ ಇದೆ ಅಂತ ಗೊತ್ತಿರಲಿಲ್ಲ ಅಲ್ವಾ?
ಈಗಲೇ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ಬೆಚ್ಚಗಿರೋ 1 ಗ್ಲಾಸ್ ಹಾಲು ತೊಗೊಂಡು 1-2 ಸ್ಪೂನು ಈ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡೀರಿ. ನಿಮ್ಮ ಮಕ್ಕಳು ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೋಗಲಿಲ್ಲ ಅಂದರೆ ಸ್ಕೂಲ್ಗೆ ಇದು ಹಾಕ್ಕೊಟ್ರೆ ಎಲ್ಲ ನ್ಯೂಟ್ರಿಯನ್ಸು ಒಂದೇ ಶಾರ್ಟಿಗೆ ಸಿಕ್ಬಿಡುತ್ತೆ. ಸೊ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.